ಐ ಥಿಂಕ್ ಫೈನಲಿ ಐ ಹ್ಯಾವ್ ಟು ಗಿವ್ ಇನ್ ಟು ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂದರೆ ಏನು ಅಂತ. ಸೊ ನಾನು ಆಗಲೇ ಅದೇ DMIT ಅಂತ ಒಂದು ಪದಾನ ಉಪಯೋಗಿಸಿದೆ. ನಮ್ಮ ಆಡಿಯನ್ಸ್ಗೆ ಇದನ್ನು ನಾನು ಬಿಡಿಸಿ ಹೇಳೋದಾದರೆ, DMIT ಇದು ಫುಲ್ ಫಾರ್ಮ್ ಈಸ್ ವೆರಿ ಟೆಕ್ನಿಕಲ್. ಏನಿದು ಡರ್ಮಟೋಗ್ಲೈಫಿಕ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಟೆಸ್ಟ್. ಫಸ್ಟ್ಲಿ ಇಲ್ಲಿಂದಾನೇ ಶುರು ಮಾಡ್ತೀನಿ, ಸಿನ್ಸ್ ಯು ಆರ್ ದಿ ಎಕ್ಸ್ಪರ್ಟ್. ಸೊ ಪ್ರಪಂಚಕ್ಕೆ ಇಲ್ಲಿವರೆಗೂ DMIT ಗೊತ್ತು. ನೀವು ನೋಡೋರೆ DMITನೂ 25 ವರ್ಷ ಹಳೆಯದು. ನಾನು ಇವಾಗ ಮಾಡಿರೋದು ಲೇಟೆಸ್ಟ್ ರಿಸರ್ಚು. ಈಗ ಸ್ಮಾರ್ಟ್ಫೋನ್ ಥರ ವರ್ಸಸ್ ಯುವರ್ ಕೀಪ್ಯಾಡ್ ಫೋನ್ ಅಂತ ಇದೆ. ದಿಸ್ ಈಸ್ ಸಮಥಿಂಗ್ ದ 12 years ಡೇಟಾ ಇದರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿ ಕಸ್ಟಮೈಸ್ಡ್ ಆಗಿ ಎವ್ರಿ ಇಂಡಿವಿಜುವಲ್ಗೆ ನಾನು ಹೇಳಿದ ಇನ್ಪುಟ್ನ ಫಾಲೋ ಮಾಡಿದ್ರೆ ನೆಕ್ಸ್ಟ್ ಮೂಮೆಂಟಲ್ಲಿ ರಿಸಲ್ಟ್ಸ್ ಬರೋ ಥರ. ಬಿಕಾಸ್ ಇಟ್ ಈಸ್ ಪಾಸಿಬಲ್ ಫಾರ್ ದ ಬ್ರೈನ್ ಅಷ್ಟೇ. ನಾವೇನು ವಾವ್ ಮಿರಾಕಲ್ ಎಲ್ಲ ಮಾಡಲ್ಲ. ಬ್ರೈನ್ಗೆ ಈ ಥರ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು, ಗೈಡ್ ಮಾಡಬೇಕಾಗಿತ್ತು, ಅದು ಮಾಡುತ್ತೆ ಅಷ್ಟೇ. ಬಟ್ ಆ ಮೆಥಡಾಲಜಿ ನಮಗೆ ಗೊತ್ತಿದ್ದಿಲ್ಲ ಇದುವರೆಗೂ ಅಷ್ಟೇ. ಸಿಂಪಲ್. ಈ ಫಿಂಗರ್ ಪ್ರಿಂಟ್ಸ್ಗೂ ಮೆದುಳಿಗೂ ಎಲ್ಲಿ ಸಂಬಂಧ? ಬೇಸಿಕಲಿ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕಾ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಅಂದರೆ ಫಿಂಗರ್ ಪ್ರಿಂಟ್ಸ್ ದಿಸ್ ಇಸ್ ಸಮಥಿಂಗ್ ವಾಟ್ ಯು ಕೆನಾಟ್ ಸಿ ಸಮಥಿಂಗ್. ನೀವು ಮುಟ್ಟಕ್ಕಾಗಲ್ಲ. ನೀವು ಹಾರ್ಟ್ನೇ ಮುಟ್ಟಕ್ಕಾಗ್ತಿಲ್ಲ ಅಂದರೆ ಬ್ರೈನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಹಾರ್ಟ್ ತುಂಬ ಸೆನ್ಸಿಬಲ್ ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ 1000 times ಸೆನ್ಸಿಬಲ್ ನಮ್ಮ ಬ್ರೈನ್ ಇರುತ್ತೆ. ಅದಕ್ಕೆ ಅದನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ನಾವು. ಅದಕ್ಕೆ ಭಗವಂತ ಏನು ಮಾಡಿಯಾನೆ, ಅನದರ್ ಟೂಲ್ ಕೊಟ್ಟಿದ್ದಾನೆ ನಮಗೆ. ಫಿಂಗರ್ ಪ್ರಿಂಟ್ಸಲ್ಲೇ ನೀನೇನು ಅಂತ ಹೇಳೋಕ್ಕೆ ಸಾಧ್ಯ, ನಿನ್ನ ನೇಚರ್ಸ್ ಎಲ್ಲ ಹೇಳ್ತೀನಿ ನಾನು. ಇದನ್ನು ಫಸ್ಟ್ ಸ್ಟಡಿ ಮಾಡು, ಸೊ ದಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಕೆಪಾಸಿಟಿ ವಿಚ್ ಲೈಸ್ ಇನ್ ಯುವರ್ ಬ್ರೈನ್ ಅಂತ. ಬ್ರೈನಲ್ಲಿರೋ ಎಲ್ಲ ಸಾಮರ್ಥ್ಯನ ನೀನು ಫಿಂಗರ್ ಪ್ರಿಂಟ್ಸಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಬೋದು. ಸೊ ಈಗ ಎಲ್ಲಿಂದ ಶುರು ಮಾಡಬೇಕು? ಯಾಕೆಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಆಟ ಆಡ್ತಾ ಇದ್ವಿ. ಇದು ತೋರಿಸು, ಇಲ್ಲಿ ಚಕ್ರ ಇದೆ, ಇಲ್ಲಿ ಶಂಕ ಇದೆಯಾ, ಮತ್ತು ನಿಮ್ಮ ಹತ್ರ ಇನ್ನೊಂದು ಕೇಳಲೆ ಗುಡ್ಡ ಅಂತ ನೀವು ಹೇಳಿದ್ರಿ. ನಂಗೆಲ್ಲ ಮರ್ತೋಗ್ಬಿಟ್ಟಿದೆ. ಒಂದೊಂದಕ್ಕೆ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು. ಚಕ್ರ ಜಾಸ್ತಿ ಇದ್ರೆ ಹಿಂಗೇನೋ. ಹೌದು ಮೇಡಮ್, ಆ್ಯಕ್ಚುಲಿ ಅದು ಸಂಪೂರ್ಣವಾಗಿ ಆ ಮಾಹಿತಿ ಪ್ರಕಾರ ವರ್ಕ್ ಆಗಲ್ಲ. ಯಾಕೆಂದರೆ ಶಂಕ, ಚಕ್ರ, ಗುಡ್ಡ ಇದು ಬೇಸಿಕಲಿ 3 ಫ್ಯಾಮಿಲೀಸ್. ಓಕೆ, ಸೊ ಇವತ್ತು ನಿಮ್ಮ ಪಾಡ್ಕಾಸ್ಟ್ ಎಪಿಸೋಡಲ್ಲಿ ಒಂದು ಟ್ರುತ್ನ ರಿವೀಲ್ ಮಾಡ್ತಿದ್ದೀನಿ, ವಿಚ್ ಮೋಸ್ಟ್ ಆಫ್ ದ ಇಂಡಿವಿಜುವಲ್ಸ್ ಆರ್ ನಾಟ್ ನೋಯಿಂಗ್ ಇಟ್. ಸೊ ಇದನ್ನು ನಾವು ಹೇಳ್ತೀವಿ, ಶಂಕ ಇದ್ದರೆ ಫಸ್ಟ್ ಆರ್ಚಿಂದ ಸ್ಟಾರ್ಟ್ ಮಾಡ್ತೀನಿ. ಆರ್ಚ್ ಇಂಗ್ಲೀಷಲ್ಲಿ, ಗುಡ್ಡ ಅಂದರೆ ಕನ್ನಡದಲ್ಲಿ. ಸೊ ಈ ಥರ ಟ್ರೇಟ್ಸ್ ಇದ್ದರೆ ಅದು ಬ್ರಹ್ಮನ ಕ್ವಾಲಿಟೀಸ್ ಅಂತ, ವಿಚ್ ಎವ್ರಿ ಇಂಡಿವಿಜುವಲ್ ಮೀಟ್ ಬಿ ಹ್ಯಾವಿಂಗ್ ಇಟ್. ದಟ್ಸ್ ದ ರೀಸನ್ ವಿ ಕಾಲ್ ದೆಮ್ ಆ್ಯಸ್ ಕ್ರಿಯೇಟರ್ಸ್. ಅವರನ್ನು ಕ್ರಿಯೇಟರ್ಸ್ ಅಂತ ಕರಿತೀವಿ ಆರ್ಚ್ ಇದ್ದರೆ. ಇನ್ನೊಂದು ಶಂಕ ಅಂತ ಇರುತ್ತೆ, ಅದೆಲ್ಲ ವಿಷ್ಣು ಗುಣಗಳಿರೋವಂಥದ್ದು ಜಾಸ್ತಿ ಇರುತ್ತೆ ಅವ್ರಿಗೆ, ಆಪ್ರೇಟರ್ಸ್. ದೆನ್ ಚಕ್ರ ಅಂತ ಬಂದರೆ ಅದನ್ನು ಓಲ್ಡ್ ಫ್ಯಾಮಿಲಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಅವರು ಶಿವನ್ ಕ್ವಾಲಿಟೀಸ್ಗಳನ್ನ ಹೊಂದಿರ್ತಾರೆ, ಡೆಸ್ಟ್ರಾಯರ್ಸ್. ಸೊ ಇದನ್ನು ಈಗ ಬೆರಳಲ್ಲಿದ್ದರೆ ಹೌ ಶುಡ್ ಐ ಮೇಕ್ ಸೆನ್ಸ್ ಆಫ್ ಇಟ್? ಸೊ ಇದು ಬೇರೆ ಬೇರೆ ರೀತಿಯೇ ವರ್ಕ್ ಆಗುತ್ತೆ ಮೇಡಮ್. ಅದು ಜಸ್ಟ್ ಅನ್ ಇನ್ಫಾರ್ಮೇಷನ್. ಈ 3 ಫ್ಯಾಮಿಲೀಸ್ ಯಾಕಿದೆ ಫಿಂಗರ್ ಪ್ರಿಂಟ್ಸಲ್ಲಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ, ಅದಕ್ಕೆ 3 ಫ್ಯಾಮಿಲೀಸ್ ಇದೆ ಅಂತ ಅಷ್ಟೇ. ಸೊ ಈಗ ಇದಕ್ಕೂ ಮತ್ತೆ ಫಿಂಗರ್ ಪ್ರಿಂಟ್ಸ್ ಅನಾಲಿಸಿಸ್ ಇದೆಯಲ್ಲ, ಇದು ಹಂಗಿದ್ರೆ ಸಿಲೆಬಸ್ಸೇ ಬೇರೆನಾ? ಸಿಲೆಬಸ್ಸೇ ಬೇರೆ ಮೇಡಮ್. ಇದುವರೆಗೂ ಏನೇನೆಲ್ಲ ಹೇಳಿದಾರಲ್ಲ ಅದೆಲ್ಲ ಸುಮ್ಮನೆ ಒಂದು ಲೆವೆಲ್ ಆಫ್ ರಿಸರ್ಚ್ ಹೇಳಿದ್ದಾರೆ. ಇವಾಗ ನಾವು ನೆಕ್ಸ್ಟ್ ಲೆವೆಲ್ ಹೇಳ್ತಾ ಹೋಗ್ತೀವಿ. ಅದೆಲ್ಲ ಡೀಟೇಲ್ಸ್ಗಳನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ ಇದೆ. ಶೋರ್. ಸೊ ಎಲ್ಲಿಂದ ಶುರು ಮಾಡೋಣ? ಸೊ ಬೇಸಿಕಲಿ DMITಗೂ ಫಸ್ಟ್ ಫೌಂಡೇಶನ್ ಹೇಳ್ತೀರಾ, ಏನು ಹಂಗಂದ್ರೆ? ಮೇಡಮ್ DMIT ಅನ್ನೋ ಒಂದು ಸಾಫ್ಟ್ವೇರ್ ರೆಡಿಯಾಗಿದ್ದು ಫ್ರಾನ್ಸಿಸ್ ಗ್ಯಾಲ್ಟಿನ್ ಅನ್ನೋ ಒಬ್ಬ ಸೈಂಟಿಸ್ಟು. ಅವ್ರನ್ನ ನಾವು ಫಾದರ್ ಆಫ್ ಫಿಂಗರ್ ಪ್ರಿಂಟ್ಸ್ ಅಂತಲೂ ಕರಿತೀವಿ. ಸೊ ಅವರು ರಿಸರ್ಚ್ ಮಾಡಿದಂಥ ಡೇಟಾಗಳನ್ನು ಅನುಸಾರವಾಗಿ DMIT ಅನ್ನೋ ಕಾನ್ಸೆಪ್ಟ್ ಕ್ರಿಯೇಟ್ ಆಯಿತು. ಮಲೇಷಿಯಾ ಅನ್ನೋ ಒಂದು ಕಂಟ್ರಿಯಿಂದ ಕ್ರಿಯೇಟ್ ಆಯಿತು. ಸೊ ಅದನ್ನು ಸಾಫ್ಟ್ವೇರ್ ಆಗಿ ಚೇಂಜ್ ಮಾಡಿದ್ರು ಒಬ್ಬ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳೋಕ್ಕೋಸ್ಕರ. ಆದರೆ ಅದು ಒಂದು 25 ವರ್ಷದ ಮುಂಚೆ ಬಂದಿದ್ದು ಕಾನ್ಸೆಪ್ಟ್. ಈಗ ಅದೇ ಇನ್ಫಾರ್ಮೇಷನ್ನೇ ನಾವು ಫಾಲೋ ಮಾಡ್ತಾಯಿದ್ದೀವಿ. ಅಪ್ಗ್ರೇಡ್ ಆಗಿಲ್ಲ, ಯಾವ ಕಂಟ್ರಿಯಲ್ಲೂ ಅಪ್ಗ್ರೇಡ್ ಆಗಿಲ್ಲ. ಇದು ನಿಜಾನಾ? ಈಗ ಉದಾಹರಣೆಗೆ ಈ ಫಿಂಗರ್ಸಲ್ಲಿರೋ ರಿಚ್ ಪ್ಯಾಟ್ರನ್ಸ್ ಇದೆಯಲ್ಲ, ಅದು ಈ ಬ್ರೈನ್ ಹೆಂಗಿದೆಯೋ ಅದೇ ಥರ ಅದು. ಎಕ್ಸಾಕ್ಟ್ಲಿ, ದಟ್ ಈಸ್ ದ ರೀಸನ್ ವಿ ಟೋಲ್ಡ್ ದಟ್. ಅದನ್ನೇ ಹೇಳಿದ್ದು ನಾವು, ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್. ಇಲ್ಲಿ ಏನು ಲೈನ್ಸ್ ನೋಡ್ತಿದ್ದೀವಿ ಅದೇ ಥರನೇ ನಿಮ್ಮ ಬ್ರೈನಲ್ಲೂ ರಚನೆ ಇರೋದು. ದಟ್ ಈಸ್ ಅ ಹಿಡನ್ ಸೀಕ್ರೆಟ್ ಆಫ್ ಎನ್ ಎವ್ರಿ ಇಂಡಿವಿಜುವಲ್. ನಿಮ್ಮ ಹತ್ರ ಇರೋ ರಚನೆ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋ ರಚನೆ ಇನ್ನೊಬ್ಬರ ಹತ್ರ ಇಲ್ಲ. ಅದಕ್ಕೆ ನಾವೆಲ್ಲರೂ ವಿಭಿನ್ನವಾಗಿ ಹುಟ್ಟಿದ್ದೀವಿ ಅಂತ. ಸೊ ಇವಾಗ ನಾನೇನು ಮಾಡಿದ್ದೀನಿ, ಈ ಒಂದು ಬೇಸಿಕ್ ಕಾನ್ಸೆಪ್ಟನ್ನ ಇಟ್ಕೊಂಡು, ಫಿಂಗರ್ ಪ್ರಿಂಟ್ಸ್ DMIT ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು 12 ವರ್ಷಗಳ ರಿಸರ್ಚ್ನ ಅನುಸಾರವಾಗಿ ಕಂಪ್ಲೀಟ್ ನನ್ನ ಸಾಫ್ಟ್ವೇರ್ನ ನಾನು ಚೇಂಜ್ ಮಾಡಿಕೊಂಡು ನನ್ನದೇ ಓನ್ ಕಾಪಿರೈಟ್ಸ್ನ ನಾನು ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ DMITಯಲ್ಲಿ ಏನೇನೆಲ್ಲ ವಿಷಯಗಳನ್ನ ಹೇಳ್ತಾರೆ ಅದನ್ನು 100% ಅದು ರೈಟ್ ಇನ್ಫಾರ್ಮೇಷನ್, ಬಟ್ ನಾಟ್ ದ ಟ್ರೂ ಇನ್ಫಾರ್ಮೇಷನ್ ಅಬೌಟ್ ಅ ಪರ್ಸನ್ ಅಂತ.
ಅಂದರೆ ಮ್ಯಾಕ್ರೋ ಲೆವೆಲ್ ರಿಸರ್ಚ್ ಆಗಿತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಇವಾಗ ನಾನು ಮೈಕ್ರೋ ಲೆವೆಲ್ ರಿಸರ್ಚ್ನ ಮಾಡಿದ್ದೀನಿ ಎವ್ರಿ ಇಂಡಿವಿಜುವಲ್ಸ್ ಮೇಲೆ ಮತ್ತು ಎವ್ರಿ ಫಿಂಗರ್ ಪ್ರಿಂಟ್ಸ್ ಮೇಲೆ. ಇದು ಏನೇನಕ್ಕೆ ಯೂಸ್ ಮಾಡ್ತಾರೆ ಈಗ ನಾನು ಕೇಳಿಸ್ಕೊತಾ ಇದ್ದೀನಿ, ನಂಗೆ ಸಡನ್ನಾಗಿ ಕುತೂಹಲ ಹುಟ್ಟತ್ತೆ, ನನಗೂ ಬೆರಳಿದೆ ಪ್ರಿಂಟ್ ಇದೆ, ನನ್ನ ಲೈಫ್ ಉದ್ಧಾರ ಆಗುತ್ತೆ ಏನೋ ಚೆನ್ನಾಗಿ ಆಗ್ತೀನಿ ಅಂದರೆ ಪೀಪಲ್ ಲೈಕ್ ಟು ಗಿವ್ ಇನ್. ಎಸ್ ಮೇಡಮ್, ಬೇಸಿಕಲಿ ಇದುವರೆಗೂ ಫಿಂಗರ್ ಪ್ರಿಂಟ್ಸ್ ವೀಸಾ, ಪಾಸ್ಪೋರ್ಟ್ಸ್, ಆಧಾರ್ ಕಾರ್ಡ್ಸ್, ಮೊಬೈಲ್ ಓಪನ್ ಮಾಡೋಕ್ಕೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇದರಿರೋ ಸೈನ್ಸ್ ಏನು ಅಂತ ನಮ್ಗೆ ಗೊತ್ತಿದ್ದಿಲ್ಲ, ಬಯೋಮೆಟ್ರಿಕ್ಸ್ಗೆ ಬಿಟ್ಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟಿದ್ವಿ. ಸೊ ಇವಾಗ ನಾವೇನು ಮಾಡ್ಬೋದು ಮೇಡಮ್, ಇದನ್ನು ಸ್ಟೂಡೆಂಟ್ಸ್ ತಿಳ್ಕೊಳ್ಬೇಕು ಫಸ್ಟು, ಅದಾದಮೇಲೆ ಪೇರೆಂಟ್ಸ್ ತಿಳ್ಕೊಳ್ಬೇಕು, ಅದಾದಮೇಲೆ ಬಿಸ್ನೆಸ್ ಓನರ್ಸ್ ತಿಳ್ಕೊಳ್ಬೇಕು, ಅದಾದಮೇಲೆ ಕಾಮನ್ ಪೀಪಲ್, ಎನಿಬಡಿ ವಿ ಆರ್ ವರ್ಕಿಂಗ್ ಫಾರ್ ಸಮ್ ಒನ್ ಅಲ್ಲೂ ತಿಳ್ಕೊಳ್ಬೇಕು. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ವರ್ಕ್ ಪ್ಲೇಸಲ್ಲಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತಿಲ್ಲ ಅಂತ ಒಂದು ವರ್ಡಲ್ಲಿ ಕೇಳಿಬಿಡ್ತೀವಿ. ನನ್ನ ನೇಚರ್ ಅವ್ನಿಗೆ ಮ್ಯಾಚ್ ಆಗಲ್ಲಪ್ಪ, ಅವ್ರು ಬೇರೆ ಥರನೇ, ನನಗೆ ಇಷ್ಟನೇ ಆಗಲ್ಲ. ಸೊ ಯಾಕೆ ಅಂದರೆ ನನಗೆ ನನ್ನ ನೇಚರೇ ಫಸ್ಟ್ ಆಫ್ ಆಲ್ ಏನಂತ ಗೊತ್ತಿಲ್ಲ. ಬಟ್ ನನ್ನ ನೇಚರ್ ಏನು ಅಂತ ಏನು ಗೊತ್ತಿರೋಕ್ಕೆ ಸಾಧ್ಯ? ನನಗೆ ಅಪ್ಪ ಅಮ್ಮ ಏನೋ ನೇಚರ್ ನಿಂದು ಅಂತ ಹೇಳಿರ್ತಾರೆ. ನೀನು ವರ್ಟ, ನೀನು ದಡ್ಡ, ನೀನು ಜಾಣೆ, ಮೃದು ಸ್ವಭಾವ ಇದು ಹೇಳಿರೋದು ಅಷ್ಟೇ ನಮಗೆ ಗೊತ್ತೇ ವಿನಃ ಆ್ಯಕ್ಚುಯಲ್ ನೀವೇನು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಸೊ ಆ ಕೊಟ್ಟಿದ್ದು ವರ್ಲ್ಡ್ ಏನು ಕೊಟ್ಟಿದ್ದಂಥ ವರ್ಡ್ಸ್ ಇದಾವಲ್ಲ, ಅವೇ ವರ್ಡ್ಸ್ಗಳು ನನ್ನ ನೇಚರಾಗಿ ನಾನು ಕ್ಯಾರಿ ಮಾಡ್ತಾ ಇರ್ತೀನಿ. ಆ ವರ್ಡಿಗೆ ವಿರುದ್ಧವಾಗಿ ಬಂದ ತಕ್ಷಣ ನಂಗೆ ಹರ್ಟ್ ಆಗಿಬಿಡುತ್ತೆ. ದಟ್ ಪರ್ಸನ್ ಈಸ್ ನಾಟ್ ಮ್ಯಾಚಿಂಗ್ ಟು ಮೀ ಅಂತ ಈಸಿಯಾಗಿ ನಾನು ಸರ್ಟಿಫಿಕೇಟ್ ಕೊಟ್ಬಿಡ್ತೇನೆ. ಈ ಆನೆ ಮತ್ತು ದಾರದ ಕತೆ ನಾಪಿಸ್ಕೋಬೇಕು, ಅದೇ ಅಲ್ವಾ? ಚಿಕ್ಕಂದಿನಿಂದಾಗ ಅದೇ ಒಂದು ದಾರ ಆನೆನ ಕಟ್ಟಿದ್ರಂತೆ, ದೊಡ್ಡದಾದ್ಮೇಲೆ ಆನೆ ಅಲ್ಲೇ ಇತ್ತಂತೆ, ಯಾರೋ ನೋಡಿದವ್ರು ಕೇಳಿದಾಗ ಅದಷ್ಟೇ ಅನ್ಕೊಂಡಿದೆ ಅದ್ರ ಬಲ. ಬಿಲೀಫ್. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಟ್ರೈ ಮಾಡಿದೆ, ನನಗೆ ಅದನ್ನು ಹರಿಯೋಕ್ಕಾಗಲಿಲ್ಲ, ತಪ್ಪಿಸ್ಕೊಳಕ್ಕಾಗಲಿಲ್ಲ. ದೊಡ್ಡನಾದ್ಮೇಲೂ ಅದೇ ಮನಸ್ಥಿತಿಯಲ್ಲಿತ್ತು. ಇದನ್ನು ಬಿಲೀಫ್ ಅಂತ ಕರೀತಾರೆ. ಬಟ್ ನಾವು ಬಿಲೀಫ್ಸ್ ಬಗ್ಗೆ ಎಲ್ಲ ಮಾತಾಡಲ್ಲ, ಅದು ತುಂಬ ದೊಡ್ಡ ಸಬ್ಜೆಕ್ಟು. ನಾವು ಬರೀ ಯೂನಿಕ್ನೆಸ್ ಬಗ್ಗೆ ಮಾತಾಡ್ತೀವಿ. ಯಾಕಪ್ಪ ಮುರಳಿ ನೀನು ಬಿಲೀಫ್ ಬಗ್ಗೆ ಮಾತಾಡಲ್ಲ, ಯೂನಿಕ್ನೆಸ್ ಬಗ್ಗೆ ಮಾತ್ರ ಯಾಕೆ ಮಾತಾಡ್ತೀವಿ ಅಂತ ನೀವು ಕೇಳಿಸ್ಕೊಂಡ್ರೆ, ಬಿಲೀಫ್ನ ಚೇಂಜ್ ಮಾಡೋದು ಈ ಥರ. ಸತ್ಯ ಗೊತ್ತಾಗಿಲ್ಲ ಅಂದರೆ ಯು ವಿಲ್ ಬಿ ಇನ್ ದಟ್ ಬಿಲೀಫ್ ಇಟ್ ಸೆಲ್ಫ್. ಆನೆಗೆ ಯಾರೂ ಗೈಡ್ ಮಾಡಲಿಲ್ಲ, ನಿನ್ನ ಮರನೇ ಬೀಳಿಸ್ತೀಯ ಕಣೋ, ನೀನು ಬೇಕಾದರೆ ಎಂಥ ಬಿಲ್ಡಿಂಗ್ ಬೇಕಾದರೂ ಬೀಳಿಸ್ತೀಯ ಅಂತ ಆನೆಗೆ ಯಾರೂ ಗೈಡೇ ಮಾಡಿಲ್ಲಲ್ಲ. ಯಾರು ಆ್ಯಕ್ಚುಲಿ ಗೈಡ್ ಮಾಡ್ಬೇಕಂದು ಇವಾಗ ಅಂತ ಇರೋದು ಈಗ ನೆಕ್ಸ್ಟ್ ಪ್ರಶ್ನೆ. ಯಾಕಂದರೆ ನಮ್ಮಲ್ಲಿ ಒಂದು ಮಾತಿದೆ, ಅರಿವು ಅದೊಂದು ಬಂದುಬಿಟ್ರೆ ಎಲ್ಲನೂ ಚೇಂಜ್ ಆಗುತ್ತೆ ಅಂತ. ಅದಕ್ಕೆ ಮೇಡಮ್, ಟು ಬಿ ಹಾನೆಸ್ಟ್ ವಿತ್ ಯು, ಇವಾಗ ನಾವೆಲ್ಲ ಸತ್ಯಯುಗದ ಕಡೆ ಹೋಗ್ತಾ ಇದ್ದೀವಿ. ಕಲಿಯುಗದಲ್ಲಿ ಇದ್ದೀವಿ, ನಾವು ಸತ್ಯಯುಗದ ಕಡೆ ಹೋಗ್ತೀವಿ. ನೆಕ್ಸ್ಟ್ ಕಲಿಯುಗದ ಮುಗಿಲೇ ಸತ್ಯಯುಗ ಬರುತ್ತಂತೆ. ಅಂತೆ ಕಂತೆಗಳ ಬಂತೆಯಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಮೇಡಮ್. ಆದರೆ ಇವಾಗ ನಾವೆಲ್ಲ ಅರಿವಿನ ಕಡೆ ಹೋದರೆ ನಾವೆಲ್ಲ ಸತ್ಯಯುಗದ ಕಡೆ ಹೋಗ್ತಾ ಇದ್ದೀವಿ ಅಂತ. ಯಾರೆಲ್ಲ ಅರಿವನ್ನು ಅಂದರೆ ಸತ್ಯವಾದ ಮಾಹಿತಿಯನ್ನು ಯಾರು ತಿಳ್ಕೊಳಲ್ಲ, ಅವರೆಲ್ಲ ಕಲಿಯುಗದಲ್ಲೇ ಎಂಡ್ ಆಗ್ತಾರೆ, ಯಾರು ಸತ್ಯಯುಗಕ್ಕೆ ಬರಲ್ಲ. ಅದಕ್ಕೆ ನೋಯಿಂಗ್ ದ ಟ್ರುತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಅದಕ್ಕೋಸ್ಕರ ನಾವು ಎಲ್ರಿಗೂ ಟ್ರೂತ್ ಯು ಶುಡ್ ನೋ ಹೂ ಯು ಆರ್ ಫಸ್ಟ್. ಈಗೆಲ್ಲ ಲೆಜೆಂಡ್ಸ್ ಅದನ್ನೇ ನೋಡಿದ್ದು. ನಾನು ಯಾರು ಅಂತ ತಿಳ್ಕೊ, ನಾನು ಯಾರು ಅಂತ ಹೆಂಗೆ ತಿಳ್ಕೊಳ್ಳಿ? ಮೆಡಿಟೇಷನ್ ಮಾಡ್ತಾ ಕೂತ್ಕೊಂಡ್ರೆ ಸಾವಿರಾರು ಪ್ರಶ್ನೆ ಬರುತ್ತೆ, ಸಾವಿರಾರು ಕ್ವಶನ್ಸ್ ಬರುತ್ತೆ, ಏನೇನೋ ಇರಿಲೆವೆಂಟ್ ಥಾಟ್ಸ್ ಬರುತ್ತೆ. ಅವಾಗ ಮೆಡಿಟೇಷನ್ ಮಾಡೋದೇ ಬಿಟ್ಬಿಡ್ತಾರೆ, ಯೋಗಕ್ಕೆ ಹೋಗ್ತಾರೆ, ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತಾರೆ, ಯಾರೂ ರೆಗ್ಯುಲರಾಗಿ ಫಾಲೋನೇ ಮಾಡಲ್ಲ. ಯಾಕೆ? ಅವನಿಗೆ ಬೇಕಾಗಿರೋದೇ ಬೇರೆ, ಯಾರೋ ಏನೋ ಮಾಡ್ತಾರೆ ಅಂತ ಇವ್ನು ಮೆಡಿಟೇಷನ್ ಮಾಡ್ದ, ಇವ್ನು ಎಕ್ಸಸೈಸ್ ಮಾಡ್ದ, ಇವ್ರು ಬ್ಲೈಂಡ್ಲಿ ಫಾಲೋ ಮಾಡಿ ಟ್ರೈ ಮಾಡೋಣ, ನಾನು ಒಂದು ಕೈ ನೋಡೋಣ. ಸೊ ನಾವು ಕಮಿಂಗ್ ಟು ದಿಸ್, ವಿ ಹ್ಯಾವ್ ಅ ಕಂಪಸ್. ಸ್ಟೂಡೆಂಟ್ಸು, ಪೇರೆಂಟ್ಸು, ಬಿಸ್ನೆಸ್ ಓನರ್ಸು ಆ್ಯಂಡ್ ಎಂಪ್ಲಾಯೀಸ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಮುಟ್ಬಿಟ್ಟಿದ್ದಾರೆ, ಇನ್ನು ಯಾರೂ ಇಲ್ಲ ಅಲ್ಲಿ. ಎಲ್ಲರೂ ಲೈಫಲ್ಲಿ ಯಾವುದೋ ಒಂದು ಆಗೇ ಇರ್ತಾರೆ. ಕೆಲವು MLAಗಳು, MP ಗಳು, ಸೈಂಟಿಸ್ಟ್ಗಳು, ಇಂಜಿನಿಯರ್ಸು, ಡಾಕ್ಟರ್ಸ್ ಎಲ್ಲ ಮಾಡಿದ್ವಿ ಮೇಡಮ್. ಪಬ್ಲಿಕ್ಕಲ್ಲಿ ಎಲ್ಲರದ್ದು ನೇಮ್ಸ್ ತೊಗೊಳಕ್ಕಾಗಲ್ಲ, ಬಿಕಾಸ್ ಸಮಥಿಂಗ್ ಪರ್ಸ್ನಲ್ ಅಂತ ಇರುತ್ತೆ. ಬಟ್ ಇವಾಗ ಎಲ್ಲ ಕ್ಯಾಟಗರಿಯನ್ನು ಅಲ್ಲ ಟಚ್ ಮಾಡಿದ್ವಿ ಮೇಡಮ್. ಇವಾಗ ನೆಕ್ಸ್ಟ್ ಮೇಜರ್ ಫೋಕಸ್ ಕನೆಕ್ಟಿಂಗ್ ಟು ದ ಸೆಲೆಬ್ರಿಟೀಸ್. ಯು ಆರ್ ಆಲ್ಸೋ ಒನ್ ಆಫ್ ದ